ಕಾಂಗ್ರೆಸ್ ಭವನದಲ್ಲಿ ಈ ಒಂದು ಜಿಲ್ಲಾ ಕಚೇರಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಏನು ಚುನಾವಣಾ ನೀತಿ ಸಂಹಿತೆ ಇರೋದರಿಂದ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿಯಂತೂ ಅಲ್ಲ. ಯಾಕೆಂತಂದರೆ ಏನು ಈ ದೇಶದಲ್ಲಿ ಸಂವಿಧಾನದಲ್ಲಿ ಅವರು ಬರ್ತಿರೋಂಥ ವಿಚಾರ ಹೆಣ್ಣು ಮಕ್ಕಳ ಪರವಾಗಿ ಕಾನೂನು ಬರೆದರು. ಅಂದರೆ ಈ ದೇಶದ ಜನತೆಯಲ್ಲಿ ಅರ್ಧ ಜನ ಹೆಣ್ಣು ಮಕ್ಕಳಿಗೆ ಪರವಾಗಿ ಅವರು ಕಾನೂನು ಬರೆದರು. ಇನ್ನು ಉಳಿದಂಥದ್ದು ಕಾರ್ಮಿಕರ ಪರವಾಗಿ ಒಂದು ಕಾನೂನನ್ನು ಅವರ ಆತ್ಮರಕ್ಷಣೆಗಾಗಿ ಅವರ ಭದ್ರತೆಗಾಗಿ ಈ ದೇಶವನ್ನು ಮುನ್ನಡೆಸುವಂಥದ್ದು ಕಾರ್ಮಿಕರು. ಪ್ರತಿಯೊಂದು ವಸ್ತುವನ್ನು ತಯಾರು ಮಾಡುವಂಥ ಕಾರ್ಮಿಕರ ಪರವಾಗಿ ಕೂಡ ಕಾನೂನನ್ನು ಬರೆದರು. ಆ ಮಹಿಳೆಯರು ಕಾರ್ಮಿಕರು ಕೂಡ ಎಲ್ಲ ಜಾತಿ ಜನಾಂಗದಲ್ಲಿ ಎಲ್ಲ ಧರ್ಮಗಳಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಆ ಥರ ಎಲ್ಲ ಒಂದು ಧರ್ಮಕ್ಕೂ ಎಲ್ಲ ಜಾತಿಗಳಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಮರಣೆಯನ್ನು ನಾವು ಇವತ್ತು ಮಾಡಿಕೊಳ್ಳುವಂಥ ದಿನ. ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂಡ ಪುಣ್ಯವಂತರು ಅಂತ ಹೇಳಿದರೆ ತಪ್ಪಾಗಲಾರದು. ಈ ಒಂದು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಆದಿಯಾಗಿ ಎಲ್ಲ ದಿನಾಚರಣೆಗಳು ಎಲ್ಲ ಜಯಂತಿಗಳ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಅಂಬೇಡ್ಕರ್ ಅವರ ಜಯಂತಿಯನ್ನು ಕೂಡ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅವರ ಆದಿಯಲ್ಲಿ ನಾವೆಲ್ಲ ಕೂಡ ನಡಿಬೇಕು ಅಂತ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣನವರ ಆದಿಯಾಗಿ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು, ನಾಯಕರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಬೆಳಗ್ಗೆಯಿಂದ ಬಂದಿದ್ದರು. ಆದ್ದರಿಂದ ನಮ್ಮ ಅಂಬೇಡ್ಕರ್ ಅವರ ಬರೆದಂಥ ಸಂವಿಧಾನದ ಒಬ್ಬ ಸದಸ್ಯರಾಗಿ ನಮ್ಮ ಕೋಲಾರ ಜಿಲ್ಲೆಯವರಾದಂಥ ಟಿ ಚೆನ್ನಯ್ಯನವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಆ ಸಮಿತಿಯಲ್ಲೂ ಕೂಡ ನಮ್ಮ ಕೋಲಾರ ಜಿಲ್ಲೆಯವರು ಟಿ ಚೆನ್ನಯ್ಯ ಸಾಹೇಬರು ಕೂಡ ಆ ಸಮಿತಿಯಲ್ಲಿ ಇದ್ರು ಅನ್ನೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ನಮ್ಮ ಭಾರತ ದೇಶಕ್ಕೆ ಕೊಟ್ಟಂಥ ಸಂವಿಧಾನವನ್ನು ಹೊರ ದೇಶಗಳವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಭಾರತದ ಸಂವಿಧಾನದಲ್ಲಿ ಒಳ್ಳೆ ಕಾನೂನಿದೆ, ಸಂವಿಧಾನ ಅಚ್ಚುಕಟ್ಟಾಗಿ ಬರೆದಿದ್ದಾರೆ, ಅದರ ಹಾದಿಯಲ್ಲಿ ನಮ್ಮ ದೇಶ ಕೂಡ ನಡೆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೇರೆ ದೇಶಗಳವರು ಕೂಡ ಮಾತಾಡ್ತಾರೆ. ಇವತ್ತು ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ಯಾವುದಾದ್ರೂ ವ್ಯಕ್ತಿನ ತಿಳಿತಾರೆ ಅಂದರೆ ಅವರು ಅಂಬೇಡ್ಕರ್ ಅವ್ರನ್ನ ಮಾತ್ರ. ಪ್ರತಿ ಕ್ಷಣನೂ ಯಾರೋ ಒಬ್ಬರು ತಿಳ್ಕೊಂತಾರೆ. ಪ್ರತಿ ನಿಮಿಷ ಕೂಡ ಒಬ್ಬ ವ್ಯಕ್ತಿನ ಯಾರನ್ನು ತಿಳಿದಿದ್ರೆ ಅದು ಮಹಾನ್ ನಾಯಕರಾದಂಥ ಅಂಬೇಡ್ಕರ್ ಅವ್ರನ್ನ ಮಾತ್ರ. ಆದ್ದರಿಂದ ಇವತ್ತು ಅವ್ರು ಹಾಕಿಕೊಟ್ಟ ಬುನಾದಿಯಲ್ಲಿ ನಾವೆಲ್ಲ ನಡಿಬೇಕಾಗಿದೆ. ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಅಂತ ಕೆಲವರು ಹೊರಟಿದ್ದಾರೆ. ಅವರು ಸಂವಿಧಾನಕ್ಕೆ ಕೈ ಹಾಕಿದರೆ ಈ ದೇಶದ ಜನ ಸುಮ್ಮನೆ ಇರೋದಿಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆಯ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಯಾಕೆಂತಂದರೆ ತಳಮಟ್ಟದ ಒಂದು ಸಣ್ಣ ಪುಟ್ಟ ಜಾತಿಗಳಿಂದ ಹಿಡಿದು ಮೇಲ್ವರ್ಗದವರೆಗೂ ಕೂಡ ಸಾಮಾಜಿಕ ನ್ಯಾಯ ಎಲ್ಲ ಅಸಮಾನತೆಯನ್ನು ತೊಲಗಿಸಬೇಕು ಅನ್ನೋ ಒಂದು ಮೂಲ ಕಾರಣಕ್ಕೆ ಅಂಬೇಡ್ಕರ್ ಅವರ ಕೊಟ್ಟಂಥ ಮಹಾ ಸಂವಿಧಾನದ ಪುಸ್ತಕವೇ ನಮಗೆ ಮಹಾ ಗ್ರಂಥ ಅಂದರೆ ತಪ್ಪಾಗಲಾರದು. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ನಗರಸಭಾ ಸದಸ್ಯರಾದಂಥ ಶಾಸ್ತ್ರಿಗಳು, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಯುವರಾಜಣ್ಣವರು, ನಮ್ಮ ತಿರುಮಲೇಶಣ್ಣವರು, ನಮ್ಮ ತಮ್ಮಣ್ಣವರು, ನಮ್ಮ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷರಾದಂಥ ತ್ಯಾಗರಾಜ್ ಅವರಿದ್ದಾರೆ, ನಮ್ಮ ಜಿಲ್ಲಾ ಮುಖಂಡರಾದಂತಹ ನಾಗರಾಜಣ್ಣವರು ಇದ್ದಾರೆ, ನಮ್ಮ ಏಜಲ್ ಬೈ ಇದ್ದಾರೆ, ಪ್ಯಾರಾಜಲ್ ಬೈ ಇದ್ದಾರೆ, ನಮ್ಮ KPCC ರಾಜ್ಯ ಕಾರ್ಯದರ್ಶಿಗಳಾದಂಥ ನಮ್ಮ ರಾಮಮೂರ್ತಿ ನಾಯ್ಡು ಅವರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತಾಡೋದಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. 34ನೇ ಹುಟ್ಟುಹಬ್ಬವನ್ನು ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್
ಕಚೇರಿಯಲ್ಲಿ ನಮ್ಮೆಲ್ಲರ ಹೆಚ್ಚಿನ ನಾಯಕರು DCC ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣರವರ ಅಧ್ಯಕ್ಷತೆಯಲ್ಲಿ ಮತ್ತು ಕಾರ್ಯಾಧ್ಯಕ್ಷರು ಮತ್ತು ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಪ್ರಮುಖರ ಮುಖಂಡರ ನೇತೃತ್ವದಲ್ಲಿ ಇವತ್ತು 133ನೇ B.R. ಅಂಬೇಡ್ಕರ್ ಅವರ ಜನ್ಮ ದಿನಾಂಕವನ್ನು ಇವತ್ತು ಚುನಾವಣೆ ನೀತಿ ಸಮಿತಿ ಇರೋದರಿಂದ ಸರಳವಾಗಿ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಭಾರತ ದೇಶದಲ್ಲಿ ಇವತ್ತು ಭಾರತಕ್ಕೆ ಅವರ ಕೊಡುಗೆ ಇಲ್ಲ. ಇಡೀ ರಾಷ್ಟ್ರಗಳ ಮಟ್ಟದಲ್ಲಿ ಕೂಡ B.R. ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ಇವತ್ತು ಬಹಳ ಅದ್ದೂರಿಯಾಗಿ ಇವತ್ತು ರಾಷ್ಟ್ರ ಮಟ್ಟಗಳಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಹುಟ್ಟುಹಬ್ಬ ಆಚರಣೆಯನ್ನು B.R. ಅಂಬೇಡ್ಕರ್ ಅವರ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ ರಾಜ್ಯದ ಸಿದ್ದರಾಮಯ್ಯನವರ ಮತ್ತು D.K. ಶಿವಕುಮಾರ್ ಅವರ ಇವತ್ತು ರಾಜ್ಯದಲ್ಲಿ ಕೊಡುಗೆ ಯಾವ ಮಟ್ಟದಲ್ಲಿ B.R. ಅಂಬೇಡ್ಕರ್ ಕನಸು ನನಸಾಗಬೇಕು ಅಂತೇಳಿ ನಮ್ಮ ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿಯವರು, ಸೋನಿಯಾಜಿಯವರು, ರಾಹುಲ್ ಗಾಂಧಿಯವರು ಇವತ್ತು ಎಲ್ಲರೂ ಸಮ್ಮುಖದಲ್ಲಿ ಕೂಡ ಇವತ್ತು ಅವರ ಕನಸು ನನಸಾಗೋದಕ್ಕೆ ನಿಜವಾಗ್ಲೂ ಬಹಳ ಅದ್ದೂರಿತವಾಗಿ ಇವತ್ತು 24ರ ಚುನಾವಣೆಯಲ್ಲಿ ಕೂಡ ಉತ್ತರ ಮತದಾರರು ಕೊಡ್ತಾರೆ. ಈ ಕೊಡೋದಕ್ಕೆ ಕಾರಣಕರ್ತರಾದಂಥ ಮಲ್ಲಿಕಾರ್ಜುನ ಖರ್ಗೆ ಆಗ್ಬೋದು, ಸೋನಿಯಾ ಗಾಂಧಿ ಅವರಾಗ್ಬೋದು,